ಈಗ ನಾನೊಂದು ಕೇಳ್ತೀನಿ ನಿಮಗೆ ಏನಂತಂದ್ರೆ ಈ ಹಾಲೆಲ್ಲ ಕರಿತಾರಲ್ಲ ಹಾಲು ಕರೆದು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಮಾರ್ತಾರ ನೀವು ಇದ್ರಾಗ ಯಾಕ ಹಾಲು ಕರೆದು ಬೆಣ್ಣೆ ಮಾಡಬಾರ್ದು ಬೆಣ್ಣೆ ಮಾರಬಾರ್ದು ಅದು ಕುರುಬ ಧರ್ಮ ಅಲ್ಲ ಅದು ಯಾಕ ಎಷ್ಟ್ ಮಂದಿ ನಿಮಗ 4 ಮಂದಿ ಹೆಣ್ಮಕ್ಳು ಒಬ್ಬ ಗಂಡ್ ಮಗರೇ ಇನ್ ತೊಂದ್ರೆ ಐತಿ ಗೌರ್ಮೆಂಟ್ ನೌಕರಿ ಬಂದೈತಿ ಹೋಗ್ ಕಣಪಯ್ಯಪ್ಪ ಅಂದ ಹೋಗೋದಾರ ಹೋಗಪ್ಪ ನಾವ್ ಇನ್ನೊಂದ್ ಕಲಿಪಾತ ಅಂದ್ರು ಕಲಿಲಿಲ್ಲ ಅವ್ ಇನ್ನೂ ಓದಿಸ್ತಿದ್ರು ಬೇಕ್ರಿ ನೀವು ನಮ್ ಜೀವನ ಕಾಸ್ಟ್ ಇತ್ತು ಅವ್ನ್ ನಮ್ಮದ್ ನೋಡಿ ನಾನು ಇದಕ್ಕ ಹೋಗ್ಕೊಂಡು ಬಂದ ಏನು ಒಂದ್ ಪೈಸಾ ಎಲ್ಲ ಬಂದ್ರಿ ಹೋಗಿ ಎಕ್ಸಾಮ್ ಬರದ್ ಬಂದ ಒಟ್ಟು ನಿಮ್ಮ ಮಗನ ಹೆಸರು ಹೇಳ್ರಿ ನಾವು ಕೇಳೋಣ ಮತ್ತೆ ಎಲ್ಲ ಜನ ಎಲ್ರಿಗೂ ಹೇಳೋಣಂತೆ ನಿಮ್ಮ ಮಗನ ಹೆಸರೇನು ಅಜಿತ್ ಬೀರಪ್ಪ ಲಾಳುಗೋಳ ಅಜಿತ್ ಬೀರಪ್ಪ ಲಾಳುಗೋಳ ಇಲ್ಲಿ ನೀವು ದಿಸಕ್ಕೆ ಅಡಿಗೆ ಏನ್ ಮಾಡ್ತೀರಾ ರೊಟ್ಟಿ ನಮ್ ದಿವಸ ಬರೀ ರೊಟ್ಟಿ ಇಡ್ಲಿ ಪೂರಿ ಪೊಂಗಲ್ ಪೊಂಗಲ್ ಇಲ್ಲ ಪುಳಿಯೋಗರು ಇಲ್ಲ ಏನೂ ಇಲ್ಲ ಸುಮ್ ರೊಟ್ಟಿ ಸುಡ್ಬೇಕು ಯಾವ್ದಾರ ಗಟ್ಟಿ ಪಲ್ಯ ಮಾಡ್ಬೇಕು ಸುಮ್ ಉಣ್ಬೇಕು ಹಂಗಲ್ಲ ನಿಮಗೆ ತಿನ್ಬೇಕು ಒಂದ್ಸಲ ಪಿಜ್ಜಾ ಬರ್ಗರ್ ಅದೇನ್ ದಾವಣಗೆರೆಗೆ ಹೋದ್ರು ಒಂದ್ಸಲ ನಮ್ ದಾಸಿ ತಿನ್ನಕ್ ಇಷ್ಟ ಆಗದಲ್ಲ ದೋಸೆ ಅಷ್ಟೇ ದಾಸಿನೂ ತಿನ್ನಕ್ ಇಷ್ಟ ಆಗದಲ್ಲ ಹೌದಾ ರೊಟ್ಟಿ ಬಿಟ್ರೆ ಮತ್ತೊಂದ್ ಯಾವ್ದು ಇಷ್ಟನೇ ಆಗದಲ್ಲ ಶಾಲಾಗಿಂದ ಅಷ್ಟೇ ನಿಮಗ್ ಗೊತ್ತಿಲ್ಲ ನೀವು ಎಲ್ಲಿ ತನಕ ಹೋದಿರಿ ನೀವು ಹಂಗಾರ ಏನಿಲ್ಲ ರಾತ್ರಿ ಸಾಲಿ ಹೋಗ್ತಿದ್ರಿ ರಾತ್ರಿ ಅವಾಗ ರಾತ್ರಿ ಸಾಲಿ ಕೆಲಸ ಬಂದಿತ್ರಿ ರಾತ್ರಿ ಸಾಲಿ ಕಳಿಸ್ತೀರಿ ನಿಮಗ ಅವ್ರು ಬಿಕಾಮ್ ಮಾಡ್ಯಾರು ಇವ್ರು ಎಂ.ಕಾಮ್ ಮಾಡ್ಯಾರು ಇವ್ರು ಎಂ.ಕಾಮ್ ಮಾಡೋರು ಅಕ್ಕರು ಎಮ್ಮೆ BCA ಕಂಪ್ಯೂಟರ್ ಅಪ್ಲಿಕೇಶನ್ ಓಕೆ ಹಂಗಾರೆ ಅಂದ್ರೆ ಎಜುಕೇಟೆಡ್ ಫ್ಯಾಮಿಲಿ ನಿಮ್ದಲ್ಲಿ ನನ್ನ ಹೆಸರು ಅಕ್ಷತಾ ಅಂತ ಯಾವ ಊರವರು ನಾವು ಬೆಳಗಾಂ ಕಡೆ ಇವರೆಲ್ಲ ನಿಮ್ ಸ್ವಸ್ಥರು ಅಕ್ಕ ತಂಗಿಯರ ಇವ್ರು ನಮ್ಮ ಊರ ಜಾಸ್ತಿ ಒಬ್ಬೊಬ್ರನ್ನೇ ಇದು ನಮ್ಮವ್ವ ಅಲ್ಲಿ ಹೋಗ್ಬೇಕಲ್ಲ ಅದು ನಮ್ಮವ್ವ ಇದು ಅತ್ತಿಗೆಮ್ಮರ್ ಇವರು ಇವರು ಅತ್ತಿಗೆಮ್ಮರ ಇದು ನಮ್ಮ ಅತ್ತೆ ಆಗ್ತೈತಿ ಇದು ಇದು ನಮ್ ತಮ್ಮನ ಮಗಳು ನೋಡಿ ಸಸಿ ಇದು ಇದು ನಮ್ ತಂಗಿ ಅವು ಮಕ್ಕಳು ಇವ್ರು ನಮ್ಮ ಅತ್ತಿಗೆಮ್ಮರು ನಮ್ಮ ಅಣ್ಣನ ನೆಂತಿದ್ದು ಇದು ನಮ್ ತಂಗಿ ಇವರೆಲ್ಲ ಅಷ್ಟು ನೀವೆಲ್ಲ ಇಲ್ಲೇ ಇರ್ತೀರಾ ಅಥವಾ ಎಲ್ಲ ಬೇರೆ ಬೇರೆ ಕಡೆ ಇರ್ತಾರ ಎಲ್ಲ ಬೇರೆ ಎಲ್ಲ ಊರಾಗದಾರು ನಾವಿಲ್ಲೇ ಅಷ್ಟೇ ಸ್ವಲ್ಪ ಜನ ಇರ್ತೇವೆ ಈಗ ಏನು ಪೂಜೆ ಐತೆ ಅಂತ ಬಂದಿರಲಿ ಪೂಜೆ ಐತೆ ಅಲ್ಲಿಂದ ಊರ್ ಕಡೆ ದೇವ್ರ ತಂದೇವ ಹಂಗಂತ ಪೂಜಾರ ಅಂತಲೇ ಬಂದು ಹೋಗ್ಬೇಕಂತ ಬಂದಾರ ನೋಡಾಕತ್ತ ಈ ದೇಶ ನೋಡ್ಬೇಕು ಅನ್ನೋದು ಆಸೆ ಅವ್ರಿಗೆ ಈ ಸಿಡ್ಲ ಮಿನ್ಸ ಬಂದ್ರೆ ಎಲ್ಲಿ ಹೋಗ್ಬೇಕು ನೀವು ಓಡಿ ಹೋಗಿ ಮನೆಗೆ ಹೋಗ್ಕೊಂತಾರಿ ನಾ ಸುಮ್ ಇಲ್ಲೇ ಕುತ್ಕೊಂಡು ಅಲ್ಲ ನಿಮ್ಗೆ ನನಗೆ ಭಾರಿ ಖುಷಿ ಆಗುತ್ತೆ ಒಂದೊಂದ್ಸರಿ ನಾವ್ ಅಷ್ಟು ದೊಡ್ಡ ಮನೆಗೆ ಇರ್ತೀವಿ ಒಂದೊಂದ್ಸರಿ ಬೆಚ್ಚಗಿರೋ ಒಂದು ಮನೆಯಾಗ ನಾವೆಲ್ಲ RCC ಮನೆ ಅಂತ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇದ್ದು ಬಿಡ್ತೀವಿ ನನಗೆ ಆಶ್ಚರ್ಯ ಆಗೋದೇನಪ್ಪ ಅಂತಂದ್ರೆ ಇಂಥ ಸಣ್ಣ ಸಣ್ಣ ಮಕ್ಳು ಹಿಡ್ಕೊಂಡು ನೀವು ಇಷ್ಟೇ ಜಾಗದಲ್ಲಿ ಇರ್ತಿರಲ್ಲ ಒಂಥರ ಏನಪ್ಪ ನಿಮ್ದು ವಿಚಾರ ಕಾಯ್ಬೇಕು ಈಗ ಬಂದಾರಲ್ಲ ದೇವ್ರು ಹೆಟಾರ್ ದೇವ್ರು ಬಿರಾಪ್ ದೇವ್ರು ಕಾಯ್ಬೇಕಪ್ಪ ನಮ್ನ ಚಳಿ ಗಾಳಿ ಏನಾಗಂಗಿಲ್ಲ ನಿಮಗೆ ಏನು ನೋಡು ಗಟ್ಟಿ ಮಂದಿ ಒಂಥರ ಜೀವನ ಎಲ್ಲ ಸಾಕಾಗೈತಿ ನಂಗ ಶೀತ ಆಗ್ತತಿ ಎಲ್ಲ ಮತ್ತೆ ಕಟ್ಕೊಂಡ್ ಒಂದಿರ್ಬೇಕು ಮಾಡಬೇಕಪ್ಪ ಕಡೆ ಇದನ್ನ ಬಿಟ್ಕೊಟ್ಟು ಹೋದ್ರೆ ನಮ್ಗೆ ಇನ್ನು ಹೊಲ್ದಾಗ ಮನ್ಯಾಗ ಮಾಡಕ್ ಬರೋದಿಲ್ಲ ಯಾಕೆ ನಿಮ್ಮ ಅಪ್ಪರು ನಿಮಗೆ ಈ ತರ ಈಗ ನಾವು ಹೆಣ್ಮಕ್ಳಿಗೆಲ್ಲ ನೋಡ್ತಾರ ನನ್ನ ಮಗಳು ಗೌರ್ಮೆಂಟ್ ಜಾಬ್ ಇರೋನ್ ಆಗ್ಬೇಕು ನನ್ನ ಮಗಳು ಯಾರೋ ಒಂದು ಪಗಾರ ಅಂತ ಆಗ್ಬೇಕು ಅಂತೇಳಿ ನಿಮ್ಮಪ್ಪ ಹುಡುಕ್ಲಿಲ್ಲ ಏನ್ರ ನಮ್ಮ ಇನ್ನು ನಮ್ಮ 3 ತಿಂಗಳದಕ್ಕಿದ್ದಾಗ ಕಾಯಿ ಮಾಡಿಬಿಟ್ಟ ಬಾಲ್ಯ ವಿವಾಹ 3 ತಿಂಗಳದಕ್ಕಿದ್ದಾಗ ಕಾಯಿ ಮಾಡಿಬಿಟ್ಟಾಳ ನಮ್ಮ ಅಣ್ಣನ ಮಗಳು ಕೊಡ್ತಾನಂತ ನಮ್ಮ ಅಪ್ಪನ ಮೇಲೆ ಗುದ್ದಾಡಳಿಕೆ ನಮ್ಮವ್ವ ಅಣ್ಣ ಅಂತಲೇ ಇವ್ರು ಸಾಲಿಗೂ ಕಲಿಸಿದಲ್ಲ ಏನು ಇಲ್ಲ ನಿಮಗೆ ಹಂಗಂದ್ರೆ ನೀವು ಬಾಲ್ಯ ವಿವಾಹ ಆಗಿದ್ ನೀವು ಬಾಲ್ಯ ವಿವಾಹ ಆದ್ರ ನೀವು ಹಂಗಾರೆ ನೆನಪ ಏನು ನೆನಪಿಲ್ಲ ನಿಮಗೆ ಹಿಂಗೆಲ್ಲ ಇತ್ತ ನಮ್ಮವ್ವ ಇರ್ಲಿ ಬಿಡ್ತಾಗಿ ತವ್ರ ಮನೆ ಕೊಡ್ಬೇಕು ಅನ್ನೋದು ಆಸೆನೆ ನಮ್ಮ ಅಪ್ಪರು ಒಂದ್ ಸ್ವಲ್ಪ ಬಡವ್ರ ಅವ್ರಿಗೆ ಕೊಟ್ಟು ಮಾಡ್ಯಾನ ಅನ್ನೋದು ಒಂಥರ ಇರೋದಕ್ಕಿಲ್ಲ ಬಡವರು ಅಂದ್ರೆ ಎಷ್ಟು ಕುರಿ ಇದ್ರು ನಮ್ಮ ಅಪ್ಪರು ಕುರಿನೇ ಇರ್ಲಿಲ್ಲ ಸುಮ್ ಹೊಲ ಮನಿ ಹಂಗ ದುಡ್ಕೊಂಡ್ ತಿನ್ನೋದು ಅಷ್ಟ ಅವ್ರು ಹಂಗ ಇರ್ಲಿ ತವ್ರ ಮನ್ಯಾಗ ಆದ್ರ ಏನ್ ವರದಕ್ಷಿಣೆ ಕೊಡೋದಲ್ಲ ಅಂದ ನಮ್ಮವ್ ಕೊಟ್ಟಿದ್ದು ಬೇರೆ ಕಡೆ ಕೊಟ್ರ ವರದಕ್ಷಿಣೆ ಕೇಳ್ತಾರ ಕೊಳ್ಳಾಗ ಅಂದ್ರ ಸುಮ್ ಕೇಳೋದಲ್ಲ ಬಿಡತ್ತಾಗ ಏನ್ ಕೇಳೋದಲ್ಲ ಅಂದ್ ನಮ್ಮವ್ ಕೊಟ್ಟಿತ್ತು ಮತ್ತಿಲ್ಲಿ ನೀವು ದಿಸಕ್ಕೆ ಅಡಿಗೆ ಏನ್ ಮಾಡ್ತೀರಾ ರೊಟ್ಟಿ ನಮ್ ದಿವಸ ಬರೀ ರೊಟ್ಟಿ ಇಡ್ಲಿ ಪೂರಿ ಪೊಂಗಲ್ ಪೊಂಗಲ್ ಇಲ್ಲ ಪುಳಿಯೋಗರು ಇಲ್ಲ ಏನೂ ಇಲ್ಲ ಸುಮ್ ರೊಟ್ಟಿ ಸುಡ್ಬೇಕು ಯಾವ್ದಾರ ಗಟ್ಟಿ ಪಲ್ಯ ಮಾಡ್ಬೇಕು ಸುಮ್ ಉಣ್ಬೇಕು ಹಂಗಲ್ಲ ನಿಮಗೆ ತಿನ್ಬೇಕು ಒಂದ್ಸಲ ಪಿಜ್ಜಾ ಬರ್ಗರ್ ಅದೇನ್ ದಾವಣಗೆರೆಗೆ ಹೋದ್ರು ಒಂದ್ಸಲ ನಮ್ ದಾಸಿ ತಿನ್ನಕ್ ಇಷ್ಟ ಆಗದಲ್ಲ ದೋಸೆ ಅಷ್ಟೇ ದಾಸಿನೂ ತಿನ್ನಕ್ ಇಷ್ಟ ಆಗದಲ್ಲ ಹೌದಾ ರೊಟ್ಟಿ ಬಿಟ್ರೆ ಮತ್ತೊಂದ್ ಯಾವ್ದು ಇಷ್ಟನೇ ಆಗದಲ್ಲ ಈ ಹೆಣ್ಮಕ್ಳಿಂದ ಪಿಜ್ಜಾ ಗೊತ್ತಾಯ್ತು ನಿಮಗ ಅದ್ ಪಿಜ್ಜಾ ತಿಂದೇ ಇಲ್ಲ ನಾನು ಪಿಜ್ಜಾ ತಿಂದೇ ಇಲ್ಲ ಗೊತ್ತಿಲ್ಲ ನಿಮಗೆ ತಿಂದೇ ಇಲ್ಲ ಈಗ ರೇಷನ್ ಎಲ್ಲ ಐತೆ ಇದೆಲ್ಲ ರೇಷನ್ ಅದು ಆ ಕಡೆದು ಜಳದ ಹಿಟ್ಟ ಇದು ಅಕ್ಕಿ ಯಾವ್ದು ಈ ಚೀಲ ತುಂಬಾ ಇರದ ಹಿಟ್ಟು ಅದು ಒಂದ್ ತಿಂಗಳು ದೂಕಿಸ್ಕೊಂಡ್ರೆ ಕುಲ್ಲ ಆಗಿಬಿಡ್ತದೆ ಅಷ್ಟೇ ಒಂದ್ ತಿಂಗಳಿಗ ಒಂದ್ 25 kg ಒಂದ್ ತಿಂಗಳು ಸಾಕು ಅರ್ಧ ಕ್ವಿಂಟಲ್ ಬೇಕು ತಿಂಗಳಿಗೆ ಅರ್ಧ ಕ್ವಿಂಟಲ್ ಬೇಕು ಒಂದ್ ಚೀಲ ಬೇಯಿಸಿದ್ ಅಂದ್ರ ಒಂದ್ ತಿಂಗಳ ಆಗ್ತೈತೆ ಅಷ್ಟೇ ಇವು ಅಕ್ಕಿ ಜಾಳ ಸೊಸಟ್ ಅಕ್ಕಿ ನಿಮ್ಮ ನಾಯಿಗಳಿಲ್ಲ ಮತ್ತ ನಾಯಿ ಅದಾವ
ಇವೇನ್ರಾ ಏನ್ ಹೆಸರಿಟ್ಟಿರಿ? ಬೀರ್ಯ ಸಿಂಹ ಸಿಂಹ. ಹಾ ಭಾರಿ ಹೇಳ್ತೀರಿ ಬಿಡ್ರಿ. ಬಿರಿಯ ಸಿಂಹ. ಹಾ ಸಿಂಹ ರಾಜ ಅಂತ ಒಂದ್ ಹೆಣ್ಣ ಐತೆ, ಅದಕ್ಕ ರಂಗಿ ಅಂತ ಹೆಸರು. ರಂಗಿ. ಎಲ್ಲೆಲ್ಲ ಹುಡುಕ್ತಿರಂತ ಹೆಸರು ಎಲ್ಲ ಚಂದ ಚಂದ. ಏನ್ ಹುಡುಕಾಡ್ಬೇಕಪ್ಪ, ಮತ್ತೆ ಎಲ್ಲಾರ ಹುಡುಕಾಡಿ ಹೆಂಗಾರ ಜೀವನ ಮಾಡ್ಬೇಕಲ್ಪ. ಈಗ ಏನ್ ಮಾಡ್ತಿ? ಹಾ ಕುದುರೆ ಎಷ್ಟೇವ ನಿಮ್ಮವು? ನಾ ಎರಡದಾವ್. 2 ಕುದುರೆ ಇದಾವ. ಏನಕ್ಕೆ ಬಳಸ್ತೀರ ಅದನ್ನ? ಕುದುರೆ ಅಷ್ಟು ಲಗೇಜ್ ಹಾಕ. ಈಗ ಬೇರೆ ಇಲ್ಲೇ ಬಾಜು ಹೊಲಕ್ಕೆ ಹೊಕ್ಕೆ ತಕಬೇಕಾದ್ರ ವಜ್ಜೆಕ್ಕೆ ತಕ ತಲೆ ಮ್ಯಾಗ ಹಾಕಕ್ಕಾಗಲ್ಲ. ದೂರ ಆದ್ರೆ ಯಾರ್ದಾರ ಟ್ಯಾಕ್ಟ್ರಿ ಮಾಡ್ತೇವೆ. ಹತ್ರ ಇದ್ರೆ ಕುದುರೆ ಮ್ಯಾಗ ಇಲ್ಲಿಂದ ಒಂದು 5 ಕಿಲೋಮೀಟರ್ 4 ಕಿಲೋಮೀಟರ್ ಇದ್ರೆ ಕುದುರೆ. ಇಲ್ಲ ಅಷ್ಟೇ, ಒಂದ್ 4-5 ಹೊಲ ಬಿಟ್ಟಿದ್ರೆ ಅಷ್ಟೇ ನಾವು. ಇಲ್ಲಿಂದ 1 ಕಿಲೋಮೀಟರ್ ಇತ್ತು ಅಂದ್ರೆ ಕುದುರೆ. ಕುದುರೆ ದೂರ ಆತು ಅಂತ ಮತ್ತೆ ಟ್ರ್ಯಾಕ್ಟರ್ ಎಲ್ಲ ಮಾಡ್ತೀರಿ. ಬರ್ರಿಪ್ಪ ಒಂದ್ ಸ್ವಲ್ಪ ಟ್ಯಾಕ್ಟರ್ ತಗೊಂಡ್ಬರ್ರಿ ಅಂತ ಹೇಳೋದವ್ರಿ. ಈಗ ಮತ್ತೆ ಅದಕ್ಕೂ ಖರ್ಚು ಎಷ್ಟು ಬರ್ತೈತಿ ಒಂದ್ ಕುದುರೆಗೆ? ಅದಕ್ಕೇನ್ ಖರ್ಚು ಬಾಪು, ಈ ಹೊಲ್ದಾನ ಮೇವು ಮೇಯ್ತೈತೆ, ಹಂಗ ಸುಮ್ಮ ನೀರು ಅದಕ್ಕೆ ಮೇವು ಮಾಡ್ಕೊಂತ ಹೋಗೋದ್ ನಾವು. ಈಗ ನಾನೊಂದ್ ಕೇಳ್ತೀನಿ ನಿಮಗೆ, ಏನಂತಂದ್ರೆ ಈ ಹಾಲೆಲ್ಲ ಕರಿತಾರಲ್ಲ, ಹಾಲು ಕರೆದು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಮಾರ್ತಾರ. ನೀವು ಇದ್ರಾಗ ಯಾಕ ಹಾಲು ಕರೆದು ಬೆಣ್ಣೆ ಮಾಡಬಾರ್ದು, ಬೆಣ್ಣೆ ಮಾರಬಾರ್ದು? ಅದು ಕುರು ಧರ್ಮ ಅಲ್ಲ. ಧರ್ಮ ಅಲ್ಲದು. ಯಾಕಂದ್ರೆ ಕುರಿ ಹಾಲು ಯಾವಾಗ್ಲೂ ಮಾರಬಾರ್ದು. ಉಳು ಏನು ಒಂದ್ ಕುರಿ ಹಾಲು ಬೇರೆದಾರ ಹಂಗ ಕುಡ್ಬೇಕಾರೆ ಕುರುಬ್ರು ಧರ್ಮ ಅಲ್ಲ ಅದಂಗ ಮಾರೋದು. ಈಗ ನಾವು ಇಲ್ಲಿ ಧರ್ಮ ಅಲ್ಲ ಅಂತ ಕೂತೀವಲ್ಲ, ಈ ಬೇರೆ ಬೇರೆ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅದ್ರದ್ದು ಹಾಲನ್ನು ಕರೆದು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಮಾರ್ತಾರ. ಮಾರಬಾರ್ದಂಗ. ದೇವ್ರ ಯಾವಾಗೂ ಉದ್ಧಾರ ಮಾಡೋದಲ್ಲ. ಲಕ್ಷ್ಮಿ ಅದನ್ನ ಯಾವಾಗೂ ಉದ್ಧಾರ ಮಾಡೋದಲ್ಲ. ಅದು ಅವ್ರು ಎಷ್ಟು ಪುರ್ತಕ ಇರ್ತಾರ ಅಷ್ಟು ಪುರ್ತಕ ಇರ್ತಾರ. ನಾವೀಗ ಯಾರ್ದಾರ ಒಂದ್ ಕೈ ಮುರಿತು ಕಾಲ್ ಮುರಿತು ಅಂತ ಬಂದ್ರ ಅವ್ರ ಹುಡುಗ ಕೈಯಾಗ ಒಂದ್ 10-20 ರೂಪಾಯಿ ಕೊಡ್ತಾರ. ನಾವ್ ಇಸ್ಕೊಬಾರ್ದು ಅಂತ ಹೇಳ್ತೇವ ಅವ್ರಿಗೆ. ನಾವ್ ಇಸ್ಕೊನೂ ಕೊಡೋದಲ್ಲ ಅವ್ರಿಗೆ. ಹುಡುಗರಿಗೆ ಈಗಲಿಂದ ಕಲಿಸ್ತೀರ ಇಸ್ಕೊಂಬಾರ್ದು ದುಡ್ಡು ಅಂತ? ಇಸ್ಕೋದನೇ ಇಲ್ಲ ಅವ್ರು. ಯಾರ ತಕ ಇಸ್ಕೊ ಹುಡೋದನೇ ಇಲ್ಲ ಹುಡ್ರಿಗೆ ಅವ್ರು. ಹಂಗ ಇಸ್ಕೋಬಾರ್ದು. ನಮಗ ದೇವ್ರು ಕೊಟ್ಟಿದ್ದಾನೆ, ಕೊಟ್ಟದ ಬೆಳಕ ಒಂದ್ ಸ್ವಲ್ಪ ಕೇಳ್ತಾರ, ಕೊಡ್ಬೇಕು ನಾವ ಅಂತ ಹೇಳ್ತೇವೆ. ಇಲ್ಲಿದ್ದ ಯಾರು ಕೇಳ್ತಾರು? ಕೇಳೋದಲ್ಲ. ಅವ್ರ ಕುರಿ ಅಲ್ಲಿ ಕೇಳೋದಲ್ಲ, ಮೇಕೆ ಅಲ್ಲಿ ಕೇಳ್ತಾರ. ಮೇಕೆ ಅಲ್ಲ ಸ್ವಲ್ಪ ಹಿಂಡ್ ಕೊಡೋದು ಅವ್ರಿಗೆ, 1-2 ಲೋಟದ ಅಷ್ಟ. ನಿಮ್ಮ ಹೆಸರು ಹೇಳ್ರಿ ಜರ? ನಮ್ಮ ಹೆಸರು ಬೀರಪ್ಪ. ಬೀರಪ್ಪ. ಎಷ್ಟು ಕುರಿ ಇದಾವ ನಿಮ್ಮವು? ನಮ್ಮೊಂದು 200 ಚಿಲ್ಲರೆ ಹಾಕವ್ರಿ. 200 ಚಿಲ್ಲರ? 200 ಚಿಲ್ಲರ ಕುರಿ ಮೇಂಟೈನ್ ಮಾಡಕತ್ತೀರಿ. ಎಷ್ಟು ಕೋಟಿ ಬೆಳೆ ಬಾಳ್ತೀರಿ ಹಂಗಾರ? ಎಲ್ಲಿ ಎಷ್ಟು ಕೊಟ್ರಿ? ಕೋಟಿ ಇಲ್ಲ ಅಂತೀರಿ? ಕೋಟಿ ಬಾಳೋದಲ್ಲ, ಏನೋ ಒಂದು ಲೆಕ್ಕದಾಗ ಇರ್ತೈತ್ರಿ. ಅಷ್ಟು ಹೊಟ್ಟೆ ಜೀವನಕ್ಕೆ ತೊಂದರೆ ಇಲ್ಲ. ಹೊಟ್ಟೆ ಜೀವನಕ್ಕೆ ತೊಂದ್ರೆ ಇಲ್ಲ. ಹಂಗಂತೀರಿ ಬಿಡ್ರಿ ನೀವು. ಅಷ್ಟು ಇವತ್ತ ಮಾರ್ಕೊಂಡವ್ರು 1-2 ಕೋಟಿ ಆಕತ್ ನೀವು. ಎಲ್ಲಿ ಮಾಡ್ತೈತ್ರಿ? ಎಲ್ಲ 1 ಲಕ್ಷ ಮಾಡ್ತಾವನ್ರಿ. ಹಂಗಂದ್ರಿ? ಈಗ ಇನ್ನೊಂದು ಹೆಂಗ್ ಗೊತ್ತಾ ಸ್ನೇಹಿತರೆ, ಇನ್ನೊಂದು ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಅಜ್ಜರ ಮಗ ಬಂದ್ಬಿಟ್ಟು ಆರ್ಮಿ ಪರ್ಸನ್. ಆರ್ಮಿ ಈಗ ಆರ್ಮಿಗೆ ಹೋಗ್ಯಾರ ಅವರು. ನಿನ್ನೆ ಬಂದು ರಾತ್ರಿ 1 ಗಂಟೆಗೆ ಹೋಗಿದ್ರು. ನಿನ್ನೆ ಬಂದು ಹೋದ್ರ ಅವರು. ನೋಡ್ರಿ ಸ್ನೇಹಿತರೆ, ಒಬ್ಬ ಕುರಿಗಾಯಿ ಮಗ ಆರ್ಮಿಗೆ ಹೋಗಿದ್ದಾನೆ ಅಂದ್ರೆ ಹೆಮ್ಮೆ ಆಕತ್ ನಮಗೆಲ್ಲ ಕೇಳಕ್ಕ. ಯಾಕೆಂದ್ರೆ ಈಗ ಇನ್ನೊಬ್ರು ಸಂಸಾರ ಮೀಟ್ ಮಾಡಿ ಬಂದ್ವಿ, ಎಲ್ಲಿದ್ರು ಅವರೆಲ್ಲ ಹೋದ್ರು. ಅವ್ರ ಮಕ್ಳು ಪಾಪ ಓದ್ತಾರಂತೆ, ಇನ್ ಕೆಲವರು ಕುರಿ ಕಾಯಕತ್ತಾರ. ನೀವು ಯಾಕ ಆರ್ಮಿನೇ ಮಾಡ್ಬೇಕು ಅಂತ ಅನ್ಸ್ತಿ ಮಗನ್ನ? ಅವಾಗ ಹೋಗ್ಬೇಕಂತ ಅವನ ಕಳ್ಸಿರ್ ನಾವು ಇನ್ನ ಕಲಿಪ ಅಂದಿವು. ಅವ ಇಲ್ಲ ಭಾಳ ಕಷ್ಟ ಐತಿ. 4 ಮಂದಿ ಹೆಣ್ಮಕ್ಳು. ಎಷ್ಟು ಮಂದಿ ಮಗ? 4 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡ್ ಮಗ ರೀ. ಅವ ಇನ್ನು ತೊಂದರೆ ಐತಿ, ಗೌರ್ಮೆಂಟ್ ನೌಕರಿ ಬಂದೈತಿ, ಹೋಗಿ ಕಣಪಯ್ಯಪ್ಪ ಅಂದ. ಹೋಗೋದಾರ ಹೋಗಪ್ಪ, ನಾವು ಇನ್ನೊಂದು ಕಲಿಪಾತ ಅಂದ್ರು ಕಲಿಲಿಲ್ಲ. ಅವ ಇನ್ನೂ ಓದಿಸ್ತಿದ್ರು ಬೇಕ್ರಿ ನೀವು? ನಮ್ ಜೀವನ ಕಾಸ್ಟ್ ಇತ್ತು. ಅವ್ನು ನಮ್ಮದ್ ನೋಡಿ ನಾನು ಇದಕ್ಕೆ ಹೋಗ್ಕೊಂಡು ಬಂದ. ಏನು ಒಂದು ಪೈಸಾ ಎಲ್ಲ ಬಂದ್ರಿ. ಹೋಗಿ ಎಕ್ಸಾಮ್ ಬರೋದು ಬಂದ ಹೋದ್ರಿ ಅವ. ಈಗ ನೀವು ಕುರಿ ಕಾಯ್ತಿತ್ತ ಫಸ್ಟಿಗ ನಿಮ್ ಜೋಡಿ? ಇಲ್ಲ, ಸಾಲಿ ಹೋಗೋದಷ್ಟ. ಸಾಲಿ ಹೋಗೋದ ಯಾವಾಗ ಬಂದಾಗ ಹೋಗ್ತಿದ್ರಿ ಕುರಿ ಕಾಯಕ. ಹುಡ್ರು ಕೊಟ್ಟಾಗದ, ಹುಡ್ರು ಇದ್ದಾಗ ಬಂದ. ಈಗ ಬಂದ್ರು ಈಗ ಅದಾರ ಹೋಗ ನಾವು ಇಲ್ಲಿ ಕುರಿ ಕಾಯಕ. ಈಗ ಮಿಲಿಟರಿಯಿಂದ ಬಂದ್ರು ಮತ್ತೆ ಕುರಿ ಕಾಯಕ್ ಹೋಗೋದು. ಬಾಗಿಲಿಗೆ ಊಟದ ಚೀಲ ಹಾಕೊಂಡ್ ಹೋಗ್ತಾನೆ. ಬಂದ್ರಂದ್ರ ಬ್ಯಾಡ ಅಂದ್ರ ಹಂಗ ಊಟ ಕಟ್ಕೊಂಡ್ ನಾನು ಹೋಗ್ತಾನೆ ಕುರಿಯಾಗಂತ ಹಂಗ ಅಷ್ಟೇ ಇದ ಐತ್ರಿ. ಅವ್ ಕುರಿ ಆದ್ರೂ ನಮ್ ಎಷ್ಟು ವಯಸ್ಸಾದ್ರೂ ಇನ್ನೂ ಮಾರ್ಕೊಂಡ್ ಬರ್ರಿ ಅಂತ ಹೇಳ್ತಾನೆ. ನಮಗೆ ಹೋಗಕ್ ಆಗಂಗಿಲ್ಲ. ಎಲ್ಲಿ ಪೋಸ್ಟಿಂಗ್ ಆಗಿತ್ತು ಅವ್ರಿಗೆ? ಎಲ್ಲಿ ಕೆಲಸ ಅವ್ರದ್ದು ಇರೋದೀಗ? ಈಗ ಗುಜರಾತ್ ರೀ. ಗುಜರಾತ್. ಈಗ ಅವ್ರು ನಾಳೆ ಈಗ ಹೋಗಾರ ಗುಜರಾತಿಗೆ. ಈಗ ಹೊಂಟ್ಯಾರ. ಇವರೆಲ್ಲ ಯಾರು? ಇವರೆಲ್ಲ ಈಕೆ ಸಣ್ಣ ಮಗಳ, ಈಕೆ 2ನೇ ಮಗಳ, 3ನೇ ಮಗಳ, ಆಕೆ ದೊಡ್ಡ ಮಗಳ ಮೊಮ್ಮಗಳ, ಈಕೆ 3ನೇ ಮಗಳ ಮೊಮ್ಮಗಳ, ಆಕೆ ತಮ್ಮನೇ ಅಂತೀರಿ ಅವರು ಅಮ್ಮರು. ಇವ್ರು ನಮ್ಮ ಸೊಸಿ ಮೊಮ್ಮಗ, ಇವ್ರು ನಮ್ಮ ಮನೆಯವ್ರ, ಇವ್ರು ನಮ್ಮ ಅಕ್ಕರಿಗೆ ಎಷ್ಟು ವರ್ಷ? ಅವ್ರಿಗೆ ಒಂದು 70 ಆಗಿರ್ಬೇಕ್ರಿ. 70 ಆಗಿರ್ಬೇಕು. ಡೇಟ್ ಆಫ್ ಬರ್ತ್ ಹೆಂಗ್ ಗೊತ್ತಿಲ್ಲ ಯಾರಿಗೂ ಇಲ್ಲಿ. ಅವ್ರ ನಮ್ಮ ಸೋದರ ಮಾವಾರ, ನಮ್ಮ ಅವ್ರ ತಮ್ಮಾರ. ಇವರು
ಇವರು ನಮ್ಮ ಸ್ನೇಹಿತರು ಇವರು ಸ್ನೇಹಿತರು ಇಲ್ಲೇ ಬಿಕ್ಕಿ ಮಟ್ಟಿ ಅಂತ ಸಿಂಗ್ ದುರ್ಗದ ಹತ್ರ ಅವ್ರ ನಮ್ಮ ಸಣ್ಣವನ್ ಸೊಸಿರಾಕೆ ಮಗ ಪಿ ಮೇಸ್ಟ್ ಅದ ತುಮಕೂರ್ಕ ಐತ್ರಿ ಮಗಳು ಡಾಕ್ಟರ್ ಅದಾರ ಬೆಂಗಳೂರದಾಗ ಅದಾರ. ಈಗ ನಿಮಗ 4 ಮಂದಿ ಹೆಣ್ಮಕ್ಳು ಒಬ್ರು ಗಂಡ್ಮಗಳು ಅಂದ್ರಲ್ಲ, ಈಗ ಹೆಣ್ಮಕ್ಳು ಈಗ ಎಲ್ಲಾರು ಮದುವೆ ಮಾಡಿ ಕೊಟ್ಟಿಲ್ಲ ನೀವು? ಎಲ್ಲಾರು ಮದುವೆ ಮಾಡಿ ಕೊಟ್ಟಿರಿ ನೀವು. ಈಗ ಮತ್ತೆ ಕುರಿ ಕಾಯಕ್ಕೆ ಯಾರು ಹೋಗಿರಿ ಮತ್ತೆ ನೀವು? ನಾವು ಎಲ್ರಿ ನಾವ ಅಜ್ಜಿ ಒಂದು ನಮ್ಮ ಮೊಮ್ಮಗ ಅಂತ ಇಲ್ಲಿ ಅದಾನ, ಬೇರೆದಾರ ಸಂಬಳದಾಳ ಅವ ಒಬ್ಬ. 3 ಮಂದಿ. ಈಗ 200 ಕುರಿನೂ ನೀವು 3 ಮಂದಿ ಕಾಯ್ತಿರಿ. ಈಗ ಟೆಂಟ್ ಹಾಕೊಂಡು ಹೋಗಿರಿ ನೀವು ಈ ಊರಿಂದ ಬೇರೆ ಊರಿಗೆ? ಈಗ ಯಾವ ಊರಿಗೆ ಹೋಗ್ಬೇಕು ನೆಕ್ಸ್ಟ್ ನೀವು? ನೆಕ್ಸ್ಟ್ ಹಿಂಗ ಹೋಗ್ರಿ ಇಲ್ಲೇ ಬಾತಿರಿ ಆತು ಬೇಕಾರೆ ಮುಂದೆ ಕುಂದ್ವಾಡ್ಕರಿ ಅದ ಈಗ ಮೇವು ಎಲ್ಲೆಲ್ಲ ಇರ್ತೈತೆ ಅಲ್ಲೆಲ್ಲ ಹೋಗಿರಿ ನೀವು? ಹೋಗ್ರಿ ಆಮೇಲೆ ಅದನ್ನ ಮುಗಿಸ್ಕೊಂಡು ರಾಣೆಬೆನ್ನೂರ್ ಕಡೆ ಹೋಗ್ತೇವು. ರಾಣೆಬೆನ್ನೂರ್ ಹಲಗೇರಿ ಆ ಕಡೆ ಅದು ಇರ್ತೇವ್ರಿ ನಾವು. ಹಂಗಾತ ಹಿರೇಕೆರೆ ಕೊರೆಕೆರೆ ಆತ. ಈಗ ನೀವು ಊರು ಬಿಟ್ಟು ಬಂದಿರಲ್ಲ, ಈಗ ಹುಕ್ಕೇರಿ ತಾಲೂಕು ಹೆಬ್ಬಾಳ್, ಹುಕ್ಕೇರಿ ತಾಲೂಕು ಹೆಬ್ಬಾಳ್ ಬಿಟ್ಟು ಬಂದಿರಲ್ಲ. ಈಗ ನಿಮ್ಗ ಎಷ್ಟು ವರ್ಷ ಆತ್ ನೀವು ಮಾಡಕತ್ತಿ ಕುರಿ ಸಾಕಕತ್ತಿ? ಈಗ ನಾನು ಕಾಯಕತ್ತಿ 53 ವರ್ಷ ಆತ್ ನೋಡ್ರಿ. ನಿಮಗೆ ಬುದ್ಧಿ ಬಂದಾಗಿಂದ ಲೆಕ್ಕಕ್ಕ? ನನಗೀಗ 1961 ಡೇಟ್ ಆಫ್ ನಮ್ಮದು ಶಾಲ್ಯಾಗಿಂದ ಅಷ್ಟೇ. ನಿಮಗ್ ಗೊತ್ತಿಲ್ಲ? ಎಲ್ಲಿ ತನಕ ಹೋದಿರಿ ನೀವು? ಹಂಗಾರ ಏನಿಲ್ಲ, ರಾತ್ರಿ ಶಾಲಿಗೆ ಹೋಗ್ತಿದ್ರಿ. ರಾತ್ರಿ? ಅವಾಗ ರಾತ್ರಿ ಶಾಲಿ ಕೆಲಸ ಬಂದೈತ್ರಿ. ರಾತ್ರಿ ಶಾಲೆ ಕಲಿಸ್ತೀರಿ ನಿಮ್ಗ? ರಾತ್ರಿ ಶಾಲಿ ಕಲಿಸ್ತಿರು. ಹಂಗ ನಿಮ್ಮಂತಾರ ಪರಿಚಯ ಇದ್ರಿ, ಅವ್ರ ಗಿಡ ಹೋಗಿ ಅಂಕ್ಲಿಪ ತೊಗೊಂಬಂದ ಹಿಂಗ ಅಂತ ಅವ್ರ 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋಗ್ತಿದ್ರು. ಅವ್ರ ಜೊತೆಗೆ ರಾತ್ರಿ ಹೋಗಿ ಹಿಂಗ ಅಂತ ಇಲ್ಲಿ ಕಲಿಸ್ತಿದ್ರು. ಅದ ಇದ್ರ ಮೇಲೆ ಗೊತ್ತ. ಈಗ ಊರಾಗೆಲ್ಲ ಬೆಳೆದಿರಲ್ಲ, ಈಗ ನೀವು 50 ವರ್ಷದಿಂದನೂ ಕೂಡ ಕುರಿ ಸಾಕ್ತಿದ್ರ ಅಂದ್ರೆ ನೀವು ಈಗ ಊರ್ ಬಿಟ್ಟು ಒಂದ್ 50 ವರ್ಷ ಆಗೈತಗಾರ? 45ರಿಂದ 50 ವರ್ಷ ಆಗೈತಲ್ಲ. ಈಗ 50 ವರ್ಷ ಆಗೈತಲ್ಲ ಊರ್ ಬಿಟ್ಟು ನೀವು. ಈಗ ಊರ್ ಬಿಟ್ಟು ಹೊರಗೆ ಬಂದಿರಿ ಅಂದ್ರೆ ಊರಾಗ ನಿಮ್ದು ಒಡನಾಟ ಸ್ವಲ್ಪ ಕಮ್ಮಿ ಇರ್ತತಿ, ಹೌದಾ? ಈಗ ಮತ್ತೆಲ್ಲ ಗುರ್ತಿಡ್ತಾರಲ್ಲ ನಿಮ್ಗೆ? ಹೋದ್ರೆ ಗುರ್ತಿಡ್ತಾರ್ರಿ. ಹೋಗಿ ಬಂದ್ ಮಾಡ್ತೇವೆ. ಏನೇನು ಕಾರ್ಯಕ್ರಮ ಇದ್ರ ಹೋಗ್ತೇವು, ಏನೇನು ಕೆಲಸ ಇದ್ರ ಹೋಗ್ತೇವ್ರಿ. ಎಲ್ಲ ಗೊರ್ತ ಹಾಕೈತ್ರಿ. ನಮ್ಮ ಊರಾಗ ಕಿತ್ತನೋ ಹಿಂಗ ಹೊರಗಡೆ ಬಂದಲ್ಲೇ ಜಾಸ್ತಿ. ಈಗ ಹೊರಗಿಂದ ಇದು ಜಾಸ್ತಿ ಕಾಂಟ್ಯಾಕ್ಟ್ ಜಾಸ್ತಿ ಮಗಂಗಾರ, ಸ್ನೇಹಿತರು ಹೊರಗಿರೋರ ಜಾಸ್ತಿ ರೀ. ಅವರೇ ಮಾತಾಡ್ಸೋದು ಅವ್ರದೇ ಇಲ್ಲ. ಈಗ ಎಲ್ಲ ಅಂತಂಬ್ರ ಅವ್ರ ಬೀಗ್ರ ಅಣ್ಣ ತಮ್ಮ ಅನ್ಕೋತ ಅವ್ರದಾರ ಇಲ್ಲ. ಮತ್ತೆ ನಮ್ಮ ಊರಾಗ ಅಷ್ಟೇ ಇಲ್ಲ. ಈ ವ್ಯಾಪಾರ ಎಲ್ಲ ಹೆಂಗ್ ಮಾಡ್ತೀವಿ ಮತ್ತೆ ಕುರಿದಿಲ್ಲಿ? ವ್ಯಾಪಾರ ಅಂದ್ರೆ ಈ ಕಟಕರು ಬರ್ತಾರ್ರಿ, ಪರಿಚಯ ಇರ್ತಾರ. ಅವ್ರ ಮರಿ ಹೆಂಗ್ ಅದಾವು ಹೆಂಗಲ್ಲ ಅದ್ರ ಮೇಲೆ ಲೆಕ್ಕದ ಮೇಲೆ ತೊಗೊಂಡ್ಬಿಡ್ತಾರೆ. 7,000 8,000 6,500 ಹಂಗೆ ತೊಗೊಂಡ್ರೆ. ಒಟ್ಟು ನಿಮ್ಮ ಮಗನ ಹೆಸರು ಹೇಳ್ರಿ, ನಾವು ಕೇಳೋಣ ಮತ್ತೆ ಎಲ್ಲ ಜನ ಎಲ್ರಿಗೂ ಹೇಳೋಣಂತೆ. ನಿಮ್ಮ ಮಗನ ಹೆಸರೇನು? ಅಜಿತ್ ಬೀರಪ್ಪ ಲಾಳುಗೋಳ. ಅಜಿತ್ ಬೀರಪ್ಪ ಲಾಳುಗೋಳ ಅವ್ರ ಹೆಸರು? ಅವ್ರ ಹೆಸರು. ಈಗ ಎಷ್ಟು ವರ್ಷ ಆಯ್ತ್ರಿ ಅವರಿಗೆ ಕೆಲಸ ಸಿಕ್ಕು? 9 ವರ್ಷ 10ನೇ ವರ್ಷ ಚಾಲ್ತಿ ಐತ್ರಿ. 10ನೇ ವರ್ಷ ಚಾಲು ಆಗೈತ್ರಿ. ಈಗ 10 ವರ್ಷದಿಂದ ಅವ್ರು ಆರ್ಮಿಲೇ ಇದಾರೆ. ಸ್ನೇಹಿತರೆ, ಇವರ ಮಗ 10 ವರ್ಷದಿಂದ ಆರ್ಮಿಲಿ ಇದಾರೆ. ಹಾಗೆ ಅವರು ಬಂದಾಗೆಲ್ಲ ಕೂಡ ಕುರಿ ಕಾಯ್ತಾರೆ, ನಾರ್ಮಲ್ ಮನುಷ್ಯನ್ ತರ. ಮತ್ತೆ ಆರ್ಮಿ ಅಂತೆಲ್ಲ ಗೊತ್ತೇನಿಲ್ಲ. ಈಗ ಇವ್ರು ಸ್ವಸ್ಥರು ನಿಮಗೆ. ಇವರೇ ಈಗ ಅವ್ರ ಬಿಕಾಮ್ ಮಾಡ್ಯಾರ. ಬಿಕಾಮ್ ಮಾಡ್ಯಾರ? ಅವ್ರು ಬಿಕಾಮ್ ಮಾಡ್ಯಾರ, ಇವ್ರು ಎಂ.ಕಾಮ್ ಮಾಡ್ಯಾರ. ಇವ್ರು ಎಂ.ಕಾಮ್ ಮಾಡ್ಯಾರ ಅಕ್ಕರು? ಎಮ್.ಎ ಡಿಗ್ರಿ ಆಗೈತ್ರಿ, ಎಲ್ಸಿ ಆಗೈತ್ರಿ, BCA ಕಂಪ್ಯೂಟರ್ ಅಪ್ಲಿಕೇಶನ್. ಓಕೆ, ಹಂಗಾರೆ ಅಂದ್ರೆ ಎಜುಕೇಟೆಡ್ ಫ್ಯಾಮಿಲಿ ನಿಮ್ಮಲ್ಲಿ. ನಮ್ಮ ಅಪ್ಪ ಅವನು ಕುರಿ ಕಾದ್ರೂ ನಮಗೆಲ್ಲರಿಗೂ ಎಜುಕೇಶನ್ ಕೊಡ್ಸಿದ್ದಾರೆ. ನಮ್ಮ ತಂದೆ ತಾಯಿ ಕುರಿ ಕಾದ್ರೂ ನಮಗೆಲ್ಲರಿಗೂ ಒಳ್ಳೆ ಎಜುಕೇಶನ್ ಕೊಡ್ಸಿದ್ದಾರೆ. ನಮ್ಮ ಅಜ್ಜಿನೂ ಅಲ್ಲಿ ಊರಾಗ ಓದಿಸಿ ಎಲ್ಲರನ್ನು ಭಾಳ ಚೆನ್ನಾಗಿ ಓದಿಸಿದ್ದಾರೆ. ಈಗ ನೀವೆಲ್ಲ ಏನೇನು ಓದಿದ್ರಿ? ಈಗ ನಮ್ದು MA ಆಗೈತ್ರಿ, ತಂಗಿದ್ ಡಿಗ್ರಿ ಆಗೈತ್ರಿ, ಈಗಿದ SLC ಆಗೈತ್ರಿ, ಈಗ BCA ಮಾಡ್ತಾಳ್ರಿ ನಮ್ಮ ಅಕ್ಕನ ಮಗಳು. ಇವ್ರದ್ದು ಬಿಕಾಮ್ ಆಗೈತ್ರಿ. ಇವರು ಆರ್ಮಿಯರ್ ಮಿಸ್ಸಸ್. ನಿಮ್ಮ ಹತ್ರ ಬರ್ತೀನಿ, ಮಾತಾಡ್ತೀನಿ ಮಾತ್ರ. ಮತ್ತೆ ನಮ್ದು ಮಗಳು, ತಂಗಿ ಮಗಳು, ಈಕಿದು ಇಂಗ್ಲಿಷ್ ಮೀಡಿಯಂ ಹೋಗ್ತೈತಿ, 3ನೇ ಕ್ಲಾಸ್ ಓದ್ತೈತ್ರಿ. ನೀವೆಲ್ಲ ಮದ್ವೆ ಮಾಡ್ಕೊಟ್ರೆ ಎಲ್ಲಿ ಮದ್ವೆ ಮಾಡ್ಕೊಟ್ರಿ? ನನ್ನ ಅಪ್ಪಾರ ತಮ್ಮಗ ಅವ್ರ ತಮ್ಮಗ ಕೊಟ್ಟಾರ್ರಿ. ನೀವು ಕುರಿ ಕಾಯರ ಜೋಡಿ ಇರ್ತೀರಿ ಈಗ? ನಾವು ಕುರಿ ಕಾದಿದ್ದು ರೀ. ನಮ್ಮ ಕುರಿ ಇಲ್ಲೇ ಇದ್ದು ರೀ. ಕುರಿ ಇದ್ದು ಮತ್ ಮನ್ಯಾಗೆ ಬಾಳ ನಮ್ಮ ಅವರೊಬ್ರು ಸರ್ ಅದಾರ್ರಿ. ಅಲ್ಲಿ ಮನೆ ಹೊಲ್ದಾಗ ಬಾಳ ತೊಂದ್ರೆ ಆಗನ ನಾವು ಕುರಿ ಮಾರ್ಕೊಂಡು ಹೋಗಿದ್ವಿ. ಒಟ್ಟು ನೀವು ಕುರಿ ಕಾದಿದ್ರಿ? ಕುರಿ ಕಾಯೋದು ಮಾಡೋದು ಎಲ್ಲ ಮಾಡಿದ್ವಿ. ಈಗ 5 ತಿಂಗಳ ಬಿಟ್ಟು ಹೋಗಿ ನಾವು 10-11 ವರ್ಷ ಇಲ್ಲೇ ಇದ್ದು ಕುರಿ. ನಮ್ಮ ಅಪ್ಪಾರ ಜೊತೆಗೆ. ನಿಮ್ಮ ಎಷ್ಟಿದ್ವು ಕುರಿ? ನಮ್ಮ 1 400 ಹಾಕಿದ್ದು. 400 ಕುರಿ ಮಾರದ್ರಿ ಈಗ ಹಂಗಾರೆ ಲೆಕ್ಕಕ್ಕೆ ನೀವು? 200 ಕುರಿ ಸರಿಪಾಲ ಹಚ್ಚಿದವ್ರಿ. ಒಟ್ಟಂಗಾರೆ ನೀವು ಎಜುಕೇಟೆಡ್ ಆಗಿ ಕೂಡ ಕುರಿ ಕಾಯ್ತೀರ ಈಗ ಇಷ್ಟ ದಿವಸ. ನೀವೇನ್ ಮಾಡ್ತೀರಿ? ನಾವೇನು ಮನ್ಯಾಗ ಇರ್ತಾವ್ರಿ. ಮನ್ಯಾಗ? ಎಲ್ಲಿ ಊರಾಗ ಇರ್ತೀರಿ ನೀವು? ಊರಾಗ ಇರ್ತಾವ್ರಿ. ಜೊತೆಗೇನ ಇದ್ದವ್ರಿ ನಮ್ಮ ತಂಗಿ ನಾವು. ಅವರು ಈಕಿ 9 ವರ್ಷ ಆತ್ರ ಬಿಟ್ಟು ಹೋಗಿ.
ನಾವು ಈಗ ಹೋಗಿ ಒಂದು 5 ತಿಂಗಳಾತ್ರಿ. ಈ ಅದಕ್ಕಿಂತ ಮುಂಚೆ ನೀವು ಕುರಿ ಎಲ್ಲ ಸಾಕ್ತಿದ್ರಿ ಮಾಮೂಲಿ ಮಾಮೂಲಿ ಎಮ್ಮೆ ಮಾಡಿ ಕುರಿ ಸಾಕ್ತಿದ್ರಿ ನೀವು ಹಂಗಾರೆ. ಈಗ ಬಿಟ್ಟಿರಿ ಈಗ ಇವಾಗ ಏನ್ ಮಾಡ್ತಿದ್ರಿ ಈಗ? ಹೊಲ್ದ ಹಿಂಗ್ ಕೆಲಸ ರೀ. ಹೊಲದ ಕೆಲಸ. ಮತ್ತೆ ಅಜ್ಜರೇ ಆಗ್ಲೇ ಹೇಳಿದ್ರು ನಮ್ಮವ್ರಿಗೆ ಹೊಲದ ಕೆಲಸ ಎಲ್ಲ ಬರಲ್ಲ, ನಾಟಿ ಮಾಡ್ಬೇಕು ಅಂದ್ರೆ ಅವ್ರು ಮಾಡಿದ್ರೆ ಈಗ ನಮ್ಮ ಮನ್ಯಾಗ ಮುಂಚೆ ಎಲ್ಲ ನಮ್ಮ ಅಜ್ಜಾರೆಲ್ಲ ಮಾಡ್ತಿದ್ರು. ಈಗ ಹೋಗಿ ನಾವು ಸ್ವಲ್ಪ ಕಲ್ಕೊಂತ ಎಲ್ಲ ಎಜುಕೇಶನ್ ಎಲ್ಲಾರು ಹೆಂಗಿದ್ರು ಈ ಕುರಿಯಾರು ಏನದಾರ ನೋಡ್ರಿ ಎಲ್ಲಾರು ಎಜುಕೇಟೆಡ್ ಅದ ಮಕ್ಕಳು ಮಾತ್ರ ಅವ್ರು ಅವ್ರ ಮಾತ್ರ ಖುಷಿ ಆಗ್ತದೆ ಅಜ್ಜರ್ ನೋಡಿದ್ರ. ಯಾಕೆ ಗೊತ್ತಾ, ಇಲ್ಲಿ ನಾನು ಇವ್ರನ್ನೆಲ್ಲ ಮಾತಾಡ್ಸಿದ್ನ, ಸಿದ್ದಪ್ಪ ಅಜ್ಜರ್ನೆಲ್ಲ ಮಾತಾಡ್ಸಿದ್ನಲ್ಲ, ಅವ್ರ ಮಕ್ಕಳೆಲ್ಲ ಏನಪ್ಪಾ ಅಂತಂದ್ರೆ ಅಣ್ಣರೆಲ್ಲ ಇದ್ರಲ್ಲ ಸಿಂಧೂರು ಮತ್ತೆ ಶಂಕರಣ್ಣ ಅಂತ ಹೇಳಿ ಅವರೆಲ್ಲ ಕುರಿ ಕಾಯ್ತಾರಂತ. ನನಗೆ ಖುಷಿ ಆಗಿದ್ದೇನಪ್ಪಾ ಅಂತಂದ್ರೆ ಅಜ್ಜರು ಇಷ್ಟು ವಯಸ್ಸಾದ್ರೂ ಕೂಡ ಎಲ್ಲರಿಗೂ ಒಳ್ಳೆ ಎಜುಕೇಶನ್ ಕೊಟ್ಟಾರ. ನಿಮಗೆ ಅವ್ರಿಗೆ SLC ಮಾಡಾರ, ಡಿಗ್ರಿ ಮಾಡಾರ. ಒಂಥರ ಖುಷಿ ಆಗ್ತದೆ ಇದ್ರಲ್ಲಿ ನೋಡೋರು ಅಜ್ಜರ್ ಗ್ರೇಟ್ ರೀ ನೀವು ಒಂಥರ. ಭಗವಂತನ ಆಶೀರ್ವಾದ ರೀ. ಎಷ್ಟು ಕುರಿಯಿಂದ ಇವರಿಗೆಲ್ಲ ಎಜುಕೇಶನ್ ಕೊಡ್ತಿರೋದು ನೀವು? ನಾವು ಎಜುಕೇಶನ್ 50 ಕುರಿಯಿಂದನ ಇವ್ರಿಗೆ ಎಲ್ಲ ನಾವು 5 ಮಂದಿ ಅಣ್ಣ ತಮ್ಮ ಕೂಡಿದ್ರಿ. ಅವಾಗ ಎಲ್ಲರೂ ಸೇರಿ ಒಂದು 200 ಕುರಿ ಇದ್ದು ರೀ. ನಾವು ಒಂದು ಹೆಚ್ಚು ಕಡಿಮೆ ಒಂದು 20 ವರ್ಷ ಸಂಬಳ ಮಾಡಿದ್ವಿ ನಮ್ಮ ಮಾವರ ಒಳಗೆ. ಅವರ ವರ್ಷಕ್ಕೆ 1, 2 ಹಂಗೆ ಕೊಟ್ಕೋತಾನ ಒಂದು 250 ಚಿಲ್ಲರ ಕುರಿ ಅದು. ಯಾವಾಗ ನಮಗೆ ಭಾಳ ಆದವಲ್ಲ ಅವ್ರೊಳಗಿಂದ ಬೇರೆ ಆಗಿ ಅವ್ರ ಅಡಿಗೆ ಬೇರೆ ಆಯ್ತು, ನಮ್ಮ ಅಡಿಗೆ ಬೇರೆ ಆಯ್ತು. ಆದ್ರೆ ಒಂದು ತಾಕಿದ್ದು ಅಲ್ಲಿಂದ ಇತ್ತಾಗ ನಮ್ಮವ್ವ ನಮ್ಮ ತಮ್ಮಗಳ ಅಣ್ಣಗಳ ಅಲ್ಲಿ ಊರಾಗಿದ್ರು. ಅವ್ರಿಗೆ ಎಲ್ಲ ಸಾಲಿ ಕೆಲಸಕೋತ ಮಾಡ್ಕೋತ ಅಲ್ಲೇ ಇದ್ರು. ನಾ ಇಲ್ಲಿ ಕುರಿ ಕಾಯ್ತೀವಿ. ಇವು ಇಷ್ಟು ಬರೀ 50 ಕುರಿಯಿಂದ ನೀವು ಎಲ್ಲರಿಗೂ ಓದಿಸಿರಿ ಇವರಿಗೆ? ನಮಸ್ತೆ. ನಿಮ್ಮ ಪತಿದೇವರ ಹೆಸರು ಹೇಳ್ರಿ. ಅಜಿತ್ ವೀರಪ್ಪ ಲಳಗುಳ. ನೀವು ಏನು ಓದಿದಿರಾ? ಯಾವ ಊರು ನಿಮ್ದು? ಪರಿಚಯ ಮಾಡ್ಕೊಡ್ರಿ ನಿಮ್ದು. ನಾನು BCom ಓದಿದ್ದೇನೆ ರೀ. ನಮ್ಮೂರು ಅಮ್ಮನಗಿರಿ. ನೀವು ಎಲ್ಲಿ ತನಕ ಓದಿದ್ರಿ? BCom ಆಗೈತ್ರಿ. BCom ಆಗೈತ್ರಿ. ಅಪ್ಪರೆಲ್ಲ ಏನು ಮಾಡ್ತಾರೆ ನಿಮ್ಮರ? ನಮ್ಮ ಅಪ್ಪ ಬಿ ಎಕ್ಸ್ ಆರ್ಮಿ ರೀ. ಎಕ್ಸ್ ಆರ್ಮಿ? ಬಾಬಾ ಮತ್ತೆ ನಿಮ್ಮ ಅಪ್ಪರ ಹೆಂಗ್ ಕೊಟ್ರಿ ಇವರಿಗೆ ಕುರಿ ಕಾಯ್ತಾನ ಅವ್ರ ಮಗ ಹಂಗ? ನಮ್ದ ರಿಲೇಷನ್ ಒಳಗ್ರಿ. ಹಾ, ಅವ್ರ ನಮ್ಮ ಅಮ್ಮನ ಅಣ್ಣ ಆಗ್ಬೇಕ್ರಿ. ಅವ್ರ ಅದ ರಿಲೇಷನ್. ಅವ್ರು ಜಾಬ್ ಐತೈತ ಕೊಟ್ಟಿದಾರೆ. ಇಲ್ಲ ಕೊಡ್ತಿರ್ಲಿಲ್ಲ. ಕೊಡ್ತಾರ ರಿಲೇಷನ್ ಒಳಗ. ಹಾ, ಈಗ ಹಂಗೆ ಕೊಟ್ಟಾರಲ್ರಿ. ಈಗ ನೀವು ಒಪ್ಕೊಂಡ್ಬಿಟ್ರಿ ಹಂಗ ಇವ್ರ ಮಗ ಕುರಿ ಕಾಯ್ತಾನ, ಫಸ್ಟ್ ಕುರಿ ಕಾಯ್ತಿದ್ದ ಹಂಗ ಹಿಂಗಂತ ನಿಮ್ಗೆ ಏನ್ ಮನ್ಸು ಬರ್ಲಿಲ್ಲ? ಹಂಗೇನಿ. ಈಗ ಬಿಟ್ಟಿದ್ರಲ್ಲ, ನಿಮ್ಗೇನ್ ಕಷ್ಟ ಅನ್ಸ್ತಿಲ್ಲ? ಅಲ್ಲಿ ಅವ್ರು ಗುಜರಾತ್ ಅಂತ ಇದ್ರ, ನೀವು ಇಲ್ಲಿದ್ರಿ. ಅವ್ರ ದೇಶ ಸೇವೆ ಮಾಡಕ್ ಹೋಗಿದಾರ್ರಿ. ಹಂಗ ಅಡ್ಜಸ್ಟ್ ಮಾಡೋದು. ಎಷ್ಟು ವರ್ಷ ಆತ್ರಿ ಈಗ ಅವ್ರು ಹೋಗಿ? ಅವ್ರು ಹೋಗಿ 10 ವರ್ಷ ಆಯ್ತ್ರಿ. 10 ವರ್ಷ ಆಗೈತಿ. ನಿಮ್ಮಪ್ಪರು ರಿಟೈರ್ಡ್ ಆಗ್ಯಾರ? ಹಾ, ರಿಟೈರ್ಡ್ ಆಗಿದಾರೆ. ರಿಟೈರ್ ಆಗ್ಯಾರ. ಈಗ ಈ ರಾಜಸ್ಥಾನ ಈ ಸೈಡ್ ಎಲ್ಲ ಮಾಡಿದಾರೆ. ರಾಜಸ್ಥಾನದಲ್ಲೇ ಮಾಡ್ಯಾರ. ಈಗ ನಿಮ್ಮ ಮನೆಯವರು ಹೋಗಿ 10 ವರ್ಷ ಆಯ್ತು. ನಿಮ್ಮ ಮದುವೆ ಆಗಿ? ಮದುವೆ ಆಗಿ 5 ವರ್ಷ ಆಯ್ತು. 5 ವರ್ಷ ಆಗೈತಿ. ಈಗ ನಿಮ್ಮ ಮನೆಯವರು ಇಲ್ಲಿಗೆ ಬರ್ತಾರಲ್ಲ, ನಿಮ್ಮಪ್ಪ ಇವರು ಅವ್ರ ಅಪ್ಪರ ಜೋಡಿ ಬರ್ತಾರಲ್ಲ, ಅವ್ರ ಅಪ್ಪರ ಜೋಡಿ ಬಂದಾಗ ಕುರಿ ಎಲ್ಲ ಕಾಯ್ತಾರಲ್ಲ, ನಿಮ್ಗೇನು ಅನ್ಸಂಗಿಲ್ಲೇನ? ಹಂಗ ಫಸ್ಟ್ ಅದರ್ಲ ಕುರಿದಿಂದನ ಅವರೆಲ್ಲ ಇದಾಗಿದಾರಲ್ಲ. ಹಾ, ಹಂಗಂತ ಏನು ಫೀಲ್ ಆಗಂಗಿಲ್ಲ ನಿಮಗೆ? ಚೆನ್ನಾಗಿ ನೀವು ಹೋಗ್ತೀರಿ ಕುರಿ ಕಾಯಕ್ ಹಂಗಾರ ಅವ್ರ ಜೋಡಿ? ಹೋಗಿಲ್ರಿ ಹಂಗಿನ. ಆತ ನಿಮ್ಮ ಮಗ ಮಗ ಏನಂತ? ಯದುವೀರು. ರಾಜರು ಹೆಸರು ಇಟ್ಬಿಟ್ಟಿರ? ಮೈಸೂರು ರಾಜರು. ಆರ್ಮಿದವ್ರನ್ನ ಮಾಡ್ಕೋಬೇಕಂತ ಒಂದ್ ಕನಸಿದ್ರಿ. ಅದ ನೆರವೇರ್ತು. ಬಟ್ ನೀವು ಬ್ಯಾಕ್ ಗ್ರೌಂಡ್ ಎಲ್ಲ ಏನು ವಿಚಾರ ಮಾಡಿಲ್ಲ ನೀವು? ಇಲ್ರಿ. ನಿಮ್ಮ ಅವರ್ದು ಎಷ್ಟು ಆಸ್ತಿ ಐತಿ ಹೇಳ್ರಿ ನೋಡೋಣ. ಆಯ್ತಲ್ಲ, ಆಸ್ತಿ ತಗೊಂಡ್ ಏನ್ ಮಾಡೋದ್ರಿ? ಚೆನ್ನಾಗಿದ್ರ ಆಯ್ತಲ್ಲ. ಅಲ್ಲ, ಎಲ್ಲರೂ ಇವೆಲ್ಲ ಸ್ಕ್ರಿಪ್ಟೆಡ್ ಮಾಡ್ಕೊಂಡ್ಬಿಟ್ಟಿರಲ್ಲ, ಎಲ್ಲರದು ಒಂದೇ ಮಾತು, ಆಸ್ತಿ ತಗೊಂಡೇ ಮಾಡ್ತೀರಿ, ಆಸ್ತಿ ತಗೊಂಡೇ ಮಾಡ್ತೀರಿ. ಆಸ್ತಿ ತಗೊಂಡ್ ಏನ್ ಮಾಡೋದ್ರಿ? ಹಾ, ಚೆನ್ನಾಗಿದ್ರ ಆಯ್ತಲ್ಲ. ಚೆನ್ನಾಗಿ ಅವ್ರ ಜೊತೆ ಗಂಡ ಅತ್ತೆ ಅದ ಒಂದ್ ದೊಡ್ಡ ಆಸ್ತಿ. ಹೇಳಪ್ಪ. ಹೇಳ್ರಿ, ಬೆಳಗ್ಗಿಂದ ಸಾಯಂಕಾಲಕ್ಕೆ ಏನ್ ಮಾಡ್ತೀರಾ? ಇವಕ್ ಮರಿಗೆ ಸೊಪ್ಪು ಕಟ್ಟೋದು, ಫುಡ್ ಹಾಕೋದು, ನೀರ್ ಹಾಕೋದು, ಇವನ್ನೆಲ್ಲ ಹೊರಕ್ ಬಿಡೋದು, ಒಳಕ್ ಬಿಡೋದು, ಮತ್ ಸಾಯಂಕಾಲ ಒಂದ್ ಪೆಟ್ಟು ಹೊರಕ್ ಬಿಡೋದು. ಮೇವು ನೀವು ತಂದ್ರ? ಎಲ್ಲಿ ಹೋಗಿದ್ರಿ? ಇಲ್ಲೇ ಚಿನ್ನಲ್ಕ ಹಂಗಂಗು ಒಂದ್ ಸ್ವಲ್ಪ ತರ್ತಾರ. ಗಂಡ್ಮಕ್ಳು ಒಂದ್ ಸ್ವಲ್ಪ ತರ್ತಾರ. ಗಂಡ್ಮಕ್ಳ ತರ್ತಾರ ಬೆಳಿಗ್ಗೆ. ಅವ್ರ ತಂದಿಟ್ಟದ್ದು ಕಟ್ಕೊಂತ ಕೂತ್ ಬಿಡೋದು ಮರಿಗಳಿಗೆ. ಇವನ್ನೆಲ್ಲ ಜೋಪಾನ ನೀವೇ ಮಾಡೋದು? ನಾವೇ ಮಾಡೋದು. ರೊಟ್ಟಿ ತೊಟ್ಟಿ ಎಲ್ಲ ಮಾಡಿ ಇದನ್ನ ಮಾಡ್ಕೊಂತ ಕೂತ್ ಬಿಡೋದು. ಇದೇ ಕೆಲಸ? ಟಿವಿ ನೋಡ್ಬೇಕು, ಧಾರಾವಾಹಿ ನೋಡ್ಬೇಕು ಅನ್ನೋವೆಲ್ಲ ಅದನ್ನ ಏನ್ ತಲೆ ಕೆಡ್ಸ್ಕೋದು? ಅದೆಲ್ಲ ಏನ್ ತಲೆ ಬಿಡಣ. ಧಾರಾವಾಹಿ ಪರಾಯಿ ಇದ ನೋಡಿ, ಇದ ಧಾರಾವಾಹಿ ಅದ ಅಲ್ಲ, ಧಾರಾವಾಹಿ ಹತ್ತಾವ ಇವ. ಅಲ್ಲ, ಬೆಳಗ್ಗಿಂದ ಸಾಯಂಕಾಲ ಇದೇ ಕೆಲಸ? ಇದೇ ಕೆಲಸ. ಈ ಟೆಂಟ್ ಎಲ್ಲ ಹೊಡಿಯೋದು ಗಂಡ ಮಕ್ಳೇ? ಟೆಂಟ್ ಹೊಡಿ ಇದನ್ನೆಲ್ಲ ಮಾಡೋದು ಗಂಡ ಮಕ್ಳ. ಅಕಸ್ಮಾತ್ ಇದು ಬಲಿ ಒಂದು ಕಟ್ಟಬಹುದು ನಾವ. ನೀವು ಬಲಿ ಕಟ್ತೀರಿ? ಅದನ್ನ ಹಂಗೆಲ್ಲ ಬಡಿಯೋದು ಮಾಡೋದು ಗಂಡ ಮಕ್ಳ ಮಾಡೋದು. ಈ ತರ ಬಿಸ್ಲೈತಲ್ಲ, ಹೆಂಗ್ ಸಹಿಸ್ಕೊಂಡಿದ್ರ? ಸ್ವಲ್ಪ ಅಲ್ಲಿ ನಾಳಿಕೊಂಡೋದು, ಇದನ್ನ ಬದುಕ್ ಮಾಡ್ಕೊಂತ ಹಂಗ ಆತ ಅಡ್ಡಾಡ್ಕೊಂತ ಇರ್ತೀವಿ. ಅದಕ್ಕೆ ಕಲರ್ ಚೇಂಜ್ ಆಗಿರ್ತೈತಿ ನಮ್ದು ಹಿಂಗ. ಈಗ ಇಷ್ಟೊಂದು ಕುರಿ ಇದಾವಲ್ರ, ಇಷ್ಟೊಂದು ಕುರಿ ಮೇಂಟೈನ್ ಮಾಡ್ತಿರಲ್ಲ, ನಿಮ್ಗೆ ಲೆಕ್ಕ ಗೊತ್ತಾಗತ್ತೇನು ಎಷ್ಟು ಮರಿ ಇದಾವ ಏನಂತ? ಇದ ಮರಿ ನಮ್ದು, ಇದ ಅವ್ರದ್ದು ಅಂತ ಹೇಳ್ತೀವಿ. ಹೇಳ್ತೀರಾ? ಅಷ್ಟೊಂದ್ ಮರಿ ಬಂದವಲ್ಲ ಈಗ. ಈಗ ಬೇರೆ ಮರಿನೂ ಮೇಯಕ್ ಬಂದವ ಇದ್ರಾಗ ಬಂದು ಅಂದ್ರೆ ಇವ್ ನಮ್ಮನ್ನ ಅಂತ ತಿಳ್ಕೊಂತ ಹೊಡ್ಕೊತೀವಿ ನಾವು. ಅವ್ರು ಇಸ್ಕೊಂಬೇಕಾರೆ ಇಸ್ಕೊಂಡು ಹೋಗ್ಬಿಡ್ತಾರ? ಅವ್ರು ಹೊಡ್ಕೊತಾರ, ನಮ್ಮನ್ನ ನಾವು ಹೊಡ್ಕೊಂತೀವಿ. ಈಗ ಒಟ್ಟು ನೀವು ಅಡವಿಗೆ ಹೋಗಿ ಸೊಪ್ಪೆಲ್ಲ ತರದಿದ್ದಕ್ಕೆ? ಗಣಮಕ್ಕ ತರ್ತಾರ ಬೆಳಿಗ್ಗೆ. ತಂದಿಟ್ಟದ್ದು ಹಿಂಗ್ ಕಟ್ಕೊಂತ ಇರೋದು ಸಾಯಂಕಾಲ ಮಟ. ಸಾಯಂಕಾಲ ತನಕ ತಿನ್ಸೋದು? ಸಾಯಂಕಾಲ ಹಾಲಿಗೆ ಬಿಟ್ಬಿಡೋದು? ಹಾಲಿಗೆ ಬಿಟ್ಟೋದು, ಫುಡ್ ಹಾಕೋದು, ನೀರ್ ಹಾಕೋದು. ಇದೇ ಕೆಲಸ ನೋಡ್. ಇದೇ ಮರಿ ಎಲ್ಲ ಹೊರಕ್ ಬಿಡೋದು, ಸೊಪ್ಪು ಕಟ್ಟೋದು, ಹಿಂಗೆಲ್ಲ ಮಾಡ್ಕೊಂತಿರೋದು. ಎಷ್ಟು ರೊಟ್ಟಿ ತಡಿತೀರ ದಿವಸಕ್ಕೆ?
ಒಂದು 20-30-40 ಅದೇವೆ ಒಂದು 30-40 ಅಷ್ಟೇ. 30 ಬೇಕೇನ? ಒಬ್ಬೊಬ್ರು ಎಷ್ಟು ತಗೊಂತೀರಿ? ಒಬ್ಬೊಬ್ರು ಪಲ್ಯ ಚೆನ್ನಾಗಾಗಿರ ಹುಡುಗರು ಒಂದು 5-6 ತಿಂತಾರ. ನಮಗೂ ಒಂದು 2 ಅಂಬ್ಲಿ ಪಂಬ್ಲಿ ಮಾಡ್ತೀರಂಗಾರೆ? ಅಂಬಲಿ ಪಂಬಲಿ ನಡೆಯದಲ್ಲಪ್ಪ. ನಾನ್ ವೆಜ್ ಊಟ? ಅದು ಯಾವ್ದು ತಲೆನೇ ಕಡಿಸೋ ಸುಮ್ಮನೆ ಮಾಮೂಲಿ ಊಟನ ಉಣ್ಣೋದು ನಾವು ಜಾಸ್ತಿ. ನಾನ್ ವೆಜ್ ಇಲ್ಲ? ಅದೆಲ್ಲ ನಡೆಯದ ಸುಮ್ಮ ಇದೇನು ಮಾಮೂಲಿ ಊಟ ಐತ್ಲೆ ಇದನ್ನ ಸುಮ್ಮ ಉಣ್ಣೋದು. ಇದು ಏನಿಲ್ಲ. ಮತ್ತೆ ಇದು ಸಿದ್ದರಾಮಯ್ಯ ಸರ್ಕಾರದ ಭಾಗ್ಯಲಕ್ಷ್ಮಿ ಇದು ಬರ್ತದ್ರ? ಬಂದೈತಿಪ್ಪ ತಿಂದಿಲ್ಲ ಹಾಕನ್ಬೇಕು ಬಂದೈತಿ ಬಂದೈತಿ ದುಡ್ಡು ಬಂದಾವ್. ದುಡ್ಡು ಬಂದವ? ಏನ್ ಬಂಗಾರ ಮಾಡ್ಸಿರಿ ಮತ್ತೆ? ಎಲ್ಲಿ ಬಂಗಾರ ಮಾಡ್ತೀಪ ಹಂಗು ಹಿಂಗು ಬಡ್ಡಿ ಕಟ್ಟೋದು ಮಾಡೋದು. ಸಾಲ ಮಾಡ್ರಿ ನೀವು? ಅಯ್ಯೋ ಸಾಲ ಬರ್ತೈತಿ. ನೀವು ಸಾಲ ಮಾಡಿರಿ? ನಾ ಮಾಡಿಲ್ಲ ಅಂತ ಅನ್ಕೊಂಡು ಇಷ್ಟೊಂದು ಶ್ರೀಮಂತ ಇರ್ತೀರಿ, ನೀವು ಯಾಕೆ ಸಾಲ ಮಾಡಿರ್ತೀರಿ? ಇಷ್ಟಕ್ಕೊಂದು ಶ್ರೀಮಂತ ಇದ್ರೆ ಸಾಲ ಯಾಕಿರೋದಲ್ಲ? ಐತೆ ಸಾಲ 20 ಲಕ್ಷ ರೂಪಾಯಿ ಸಾಲ ಐತಿ. ಹೌದೇನ್ರಿ? ಮತ್ತೆ ಎಷ್ಟೈತಿಪ್ಪ ಸಾಲ ಐತಿ? ಒಟ್ಟು ಸಾಲನೂ ಐತಿ? ಸಾಲ ಸಂಬಂಧ ಹಿಂಗ್ ಪೇಚಾಡದ್ ನಾವ ಮತ್ತೆ.